ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಪಂಜಾಬ್ಗೆ ಸತತ 4ನೇ ಸೋಲು. DC ಪ್ಲೇ ಆಫ್ಗೆ ಹೋಗುತ್ತಾ? ಸೋಲಿಲ್ಲದ ಸರದಾರನಿಗೆ ಸೋಲೆ ಕತಿ. ಯಾವೆಲ್ಲ ತಂಡಗಳು ಪ್ಲೇ ಆಫನ್ನು ತಲುಪಬಹುದು, ಏನಿದು ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಷ್ಟು ವೀಕ್ಷಕರೇ, ನಿನ್ನೆ ನಡೆದಂಥ ಅಂದರೆ ಈ ಟೂರ್ನಮೆಂಟ್ನ, ಈ ಸೀಸನ್ನ IPL ಟೂರ್ನಮೆಂಟ್ನ 55ನೇ ಪಂದ್ಯದಲ್ಲಿ ನಿನ್ನೆ DC ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಪರಸ್ಪರ ಮುಖಾಮುಖಿಯಾಗಿದ್ದವು. ಜೊತೆಗೆ ಮೊದಲು ಟಾಸ್ ಗೆದ್ದಂಥ DC ತಂಡ ಪಂಜಾಬ್ಗೆ ಬ್ಯಾಟಿಂಗ್ ಮಾಡುವಂಥ ಅವಕಾಶವನ್ನು ಕೊಡುತ್ತೆ. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ಪಂಜಾಬ್ ಕಿಂಗ್ಸ್ ತಂಡ 20 ಓವರ್ಗಳಲ್ಲಿ 5 ವಿಕೆಟನ್ನು ಕಳ್ಕೊಂಡು 210 ರನ್ಗಳ ಒಂದು ಒಳ್ಳೆಯ ಮೊತ್ತವನ್ನು ಟಾರ್ಗೆಟ್ ಆಗಿ ನೀಡುತ್ತೆ. ಇನ್ನು ಈ ಟಾರ್ಗೆಟನ್ನು ಬೆನ್ನತ್ತಿದಂಥ DC ತಂಡ ಕೊನೆಯಲ್ಲಿ ರೋಚಕವಾಗಿ 3 ವಿಕೆಟ್ಗಳಿಂದ ಜಯ ಸಾಧಿಸುವ ಮುಖಾಂತರ ಇದೀಗ ತಾನೂ ಕೂಡ ಪ್ಲೇ ಆಫ್ಗೆ ಹೋಗಬಹುದು ಎನ್ನುವಂಥ ಲೆಕ್ಕಾಚಾರ ವೀಕ್ಷಕರಿಗೆ ಬಿಟ್ಟಿದೆ. ಆದರೆ ಒಂದು ಕಡೆ DC ತಂಡ ಪ್ಲೇ ಆಫ್ಗೆ ಹೋಗುವಂಥ ಎಲ್ಲ ಸಾಧ್ಯತೆ ಕೂಡ 100ಕ್ಕೆ 99% ಇಲ್ಲ ಅಂತ ಹೇಳ್ಬೋದು. ನಿನ್ನೆ ಮೊದಲು ಬ್ಯಾಟಿಂಗ್ ಮಾಡಿದಂಥ ಪಂಜಾಬ್ ಕಿಂಗ್ಸ್ ತಂಡದ ಪ್ರಿಯಾಂಶು ಆರ್ಯ 56 ರನ್ ಮಾಡ್ತಾರೆ, ಶ್ರೇಯಸ್ ಅಯ್ಯರ್ 59 ರನ್ ಮಾಡ್ತಾರೆ. ಜೊತೆಗೆ DC ಪರ ಮಾಧವ್ ಠಾಕೂರ್ ಅವರು 2 ವಿಕೆಟನ್ನು ಪಡ್ಕೊಂಡ್ರೆ ಸ್ಟಾರ್ಕ್ ಅವರು 2 ವಿಕೆಟನ್ನು ಪಡ್ಕೊಳ್ತಾರೆ. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ಪಂಜಾಬ್ ತಂಡ 5 ವಿಕೆಟನ್ನಷ್ಟಕ್ಕೆ 20 ಓವರ್ಗಳಲ್ಲಿ 210 ರನ್ನನ್ನು ಮಾಡಿ 211 ರನ್ಗಳ ಒಂದು ಬೃಹತ್ ಟಾರ್ಗೆಟನ್ನು ನೀಡುತ್ತೆ. ಇನ್ನು ಈ ಬೃಹತ್ ಟಾರ್ಗೆಟನ್ನು ಬೆನ್ನತ್ತಿದಂಥ DC ತಂಡ ರಾಹುಲ್ ಔಟ್ ಆಗ್ತಾರೆ, ಅಭಿಷೇಕ್ ಪೋರೆಲ್ ಔಟ್ ಆಗ್ತಾರೆ. ಅದಾದ ನಂತರ ಅಕ್ಷರ್ ಪಟೇಲ್ ಮತ್ತು ಡೇವಿಡ್ ಮಿಲ್ಲರ್ ಅವರ ಒಂದು ಒಳ್ಳೆಯ ಆಟದಿಂದ, ಅಂದರೆ ಅಕ್ಷರ್ ಪಟೇಲ್ 56 ರನ್ನನ್ನು ಮಾಡ್ತಾರೆ, ಮಿಲ್ಲರ್ 51 ರನ್ ಮಾಡ್ತಾರೆ. ಕೊನೆಯಲ್ಲಿ ಅಶುತೋಷ್ ಶರ್ಮಾ 24 ಮತ್ತು ಮಾಧವ್ ತಿವಾರಿ 18 ರನ್ ಮಾಡಿ 1 ಓವರ್ ಬಾಕಿ ಇರುವಂತೆ ರೋಚಕ ಜಯವನ್ನು ಸಾಧಿಸುತ್ತೆ. ಜೊತೆಗೆ ಪಂಜಾಬ್ ಪರ ಹರ್ಷದೀಪ್ 2 ವಿಕೆಟ್ ಪಡ್ಕೊಳ್ತಾರೆ ಮತ್ತು ಯಶ್ ಕೂಡ 2 ವಿಕೆಟನ್ನು ಪಡ್ಕೊಳ್ತಾರೆ. ಈ ಮಧ್ಯೆ ನಿನ್ನೆ ಸೋಲಿನಿಂದ ಕಂಗೆಟ್ಟಿರುವಂಥ DC ತಂಡಕ್ಕೆ ಒಂದು ಒಳ್ಳೆ ಟಾನಿಕ್ ಸಿಕ್ತಂತ ಹೇಳ್ಬೋದು. ಮತ್ತು ವೀಕ್ಷಕರಿಗೆ ಮತ್ತು ಅಭಿಮಾನಿಗಳಿಗೆ DC ಪ್ಲೇ ಆಫ್ ತಲುಪೋದು ಎನ್ನುವಂಥ ಹುಳ ಬಿಟ್ಟಂಗಿತ್ತು. ಜೊತೆಗೆ ನೋಡಿ, ಪಂಜಾಬ್ ಕಿಂಗ್ಸ್ ತಂಡ ಈಗ 11 ಮ್ಯಾಚನ್ನು ಆಡಿದೆ. 11 ಮ್ಯಾಚ್ ಆಡಿದಾಗ ಮೊದಲ 7 ಪಂದ್ಯದಲ್ಲಿ 6 ಪಂದ್ಯವನ್ನು ಗೆದ್ದಿತ್ತು ಮತ್ತು 1 ಪಂದ್ಯ ಮಳೆಯಿಂದ ಡ್ರಾವಾದ ಕಾರಣಕ್ಕಾಗಿ ಆಡಿದಂಥ 7 ಪಂದ್ಯದಲ್ಲಿ ಸೋಲೆ ಇಲ್ಲದ ಸರದಾರನಾಗಿ ಮೆರೆತಾ ಇತ್ತು ಪಂಜಾಬ್ ತಂಡ. ಆದರೆ ಮುಂದಿನ 4 ಪಂದ್ಯ 8, 9, 10, 11 ಈ 4 ಪಂದ್ಯವನ್ನು ಸೋತು ಇದೀಗ ಸೋಲಿಲ್ಲದ ಸರದಾರನಿಗೆ ಸೋಲೆ ಗತಿ ಅನ್ನುವಂತಾಗಿದೆ. ಇನ್ನು ಮುಂದಿರುವಂಥ 3 ಪಂದ್ಯದಲ್ಲಿ 2 ಪಂದ್ಯ ಗೆದ್ದಿಲ್ಲ ಅಂದರೆ ಪಂಜಾಬ್ ಕಿಂಗ್ಸ್ ತಂಡ ಕೂಡ ಪ್ಲೇ ಆಫ್ನಿಂದ ಹೊರಗೆ ಬೀಳುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಇಲ್ಲಿಯ ತನಕ ನೋ ಟೀಮ್ ಹ್ಯಾಸ್ ಸೇಫ್ಟಿ. ಇಲ್ಲಿ ತನಕ ಯಾವುದೂ ಟೀಮ್ ಸೇಫ್ ಇಲ್ಲ, ಯಾರು ಬೇಕಾದರೂ ಹೊರಗೆ ಹೋಗ್ಬೋದು. ಆದರೆ ಇವತ್ತು ಒಂದು ರೋಚಕವಾದ ಪಂದ್ಯ ಇದೆ, ಒಂದು ಸ್ಟ್ರಾಂಗ್ ಟೀಮ್ಗಳ ನಡುವೆ ಒಂದು ಪಂದ್ಯ ಇದೆ. ಅದು SRH ಮತ್ತು GT ತಂಡಗಳ ನಡುವೆ ಪಂದ್ಯ ಇದೆ. ಈ ಎರಡೂ ತಂಡಗಳು ಕೂಡ 11 ಮ್ಯಾಚ್ ಆಡಿ 14 ಪಾಯಿಂಟ್ನೊಂದಿಗೆ 2 ಮತ್ತು 3ನೇ ಸ್ಥಾನದಲ್ಲಿದೆ. ಇವತ್ತು ನಡೆಯುವಂಥ ಪಂದ್ಯದಲ್ಲಿ ಯಾರು ಗೆದ್ದರೂ ಕೂಡ ಅವರು ಟಾಪ್ 1 ಹೋಗ್ತಾರೆ ಮತ್ತು 16 ಪಾಯಿಂಟ್ಗಳೊಂದಿಗೆ ಪ್ಲೇ ಆಫ್ಗೆ ಹೋಗುವಂಥ ಮೊದಲ ತಂಡವಾಗಿ ಬಿಂಬಿತವಾಗುತ್ತೆ. ನಿಮಗೆ ಪ್ಲೇ ಆಫ್ ಹೋಗಬೇಕಂದ್ರೆ 16 ಅಥವಾ 17 ಅಂಕ ಬೇಕೇ ಆಗುತ್ತೆ. ಇಲ್ಲಿ RCB ಮುಂದಿನ 3 ಮ್ಯಾಚ್ ಸೋತರೂ ಕೂಡ ಮನೆಗೆ ಬರ್ಬೋದು. ಪಂಜಾಬ್ ಕಿಂಗ್ಸ್ ತಂಡ ಮುಂದಿನ 2 ಮ್ಯಾಚ್ ಸೋತರೂ ಕೂಡ ಮನೆಗೆ ಬರ್ಬೋದು. CSK ಮುಂದಿರುವ 3 ಪಂದ್ಯವನ್ನು ಸೋತರೂ ಕೂಡ ಮನೆಗೆ ಬರುತ್ತೆ. RR ಮನೆಗೆ ಬರ್ಬೋದು. ಜೊತೆಗೆ KKR ಕೂಡ ಪ್ಲೇ ಆಫ್ಗೆ ಹೋಗುವಂಥ ಎಲ್ಲ ಚಾನ್ಸಸ್ ಇದೆ, ಯಾಕಂದರೆ 10 ಪಂದ್ಯ ಆಡಿದೆ, 9 ಪಾಯಿಂಟ್ ಇದೆ. ಹೀಗಾಗಿ ಮುಂದಿನ 4 ಪಂದ್ಯದಲ್ಲಿ 4 ಪಂದ್ಯ ಗೆದ್ದರೂ ಕೂಡ ಅದರ ಅಂಕ 17 ಆಗುತ್ತೆ. ಒಂದು ವೇಳೆ 3 ಗೆದ್ದರೆ 15 ಆಗುತ್ತೆ, ಆದರೂ ಕೂಡ ಒಂದು ಚಾನ್ಸ್ ಇದೆ. ಹಾಗಾಗಿ ಇಲ್ಲಿ ಯಾರನ್ನೂ ಕೂಡ ನಾವು ಪ್ಲೇ ಆಫ್ಗೆ ಹೋಗಲ್ಲ ಅಥವಾ ಪ್ಲೇ ಆಫ್ಗೆ ಹೋಗಿಬಿಟ್ಟು ಇರುವಂಥ ಲೆಕ್ಕಾಚಾರ ಸದ್ಯಕ್ಕಿಲ್ಲ. ಆದರೆ ನಾನು ಪಂಜಾಬ್ ಕಿಂಗ್ಸ್ ತಂಡದ ಒಂದು ಮ್ಯಾಚನ್ನು ನೋಡ್ತಿದ್ರೆ, ಪಂಜಾಬ್ ಕಿಂಗ್ಸ್ ತಂಡ ಮೊದಲ 7 ಪಂದ್ಯದಲ್ಲಿ 6 ಮ್ಯಾಚ್ ಗೆದ್ದಿರುತ್ತೆ ಮತ್ತು 1 ಮ್ಯಾಚ್ ಡ್ರಾ ಆಗಿರುತ್ತೆ. ತಾನಾಡಿದಂಥ 7 ಪಂದ್ಯದಲ್ಲಿ 6 ಪಂದ್ಯವನ್ನು ಗೆದ್ದು 1 ಪಂದ್ಯವನ್ನು ಮ್ಯಾಚ್ ಡ್ರಾ ಆದ ಕಾರಣಕ್ಕಾಗಿ 13 ಪಾಯಿಂಟ್ ಇತ್ತು. ಆ ಅಂಕಪಟ್ಟಿಯ ಪಾಯಿಂಟ್ಸ್ ಟೇಬಲಲ್ಲಿ ಒಂದೇ ಒಂದು ಅಂಕ ಕೂಡ ಜಾಸ್ತಿ ಆಗಿಲ್ಲ. ಈಗ ಮ್ಯಾಚ್ಗಳ ಸಂಖ್ಯೆ 11 ಆಗಿದೆ, 6 ಗೆದ್ದಿದ್ದಾರೆ, 1 ಡ್ರಾ ಆಗಿದೆ, ಆ ಅಂಕ ಅಷ್ಟೇ ಇದೆ. ಜೊತೆಗೆ ಇದೀಗ ಪಂಜಾಬ್ ಕಿಂಗ್ಸ್ ತಂಡ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೆ ಕೂಸ್ತಿದೆ. ಇದು ಒಂದು ಲೆಕ್ಕಾಚಾರ. ನಾವು DC ಲೆಕ್ಕಾಚಾರಕ್ಕೆ ಹೋದರೆ DC 12 ಪಂದ್ಯ ಆಡಿದೆ, 5 ಪಂದ್ಯ ಗೆದ್ದಿದೆ ಮತ್ತು 7 ಪಂದ್ಯ ಸೋತಿದೆ. 10 ಅಂಕಗಳೊಂದಿಗೆ ಇದೀಗ 7ನೇ ಸ್ಥಾನದಲ್ಲಿದೆ. ಇನ್ನು ಉಳಿದಿರುವಂಥ 2 ಪಂದ್ಯದಲ್ಲಿ 2 ಪಂದ್ಯವನ್ನು ಗೆದ್ದರೂ ಕೂಡ ಅದರ ಅಂಕ 14 ಆಗುತ್ತೆ. ಆದರೆ ರನ್ ರೇಟ್ ಮಾತ್ರ ತುಂಬ ಕಡಿಮೆ ಇದೆ, ಮೈನಸ್ನಲ್ಲಿದೆ. ಒಂದು ವೇಳೆ ಅತ್ಯಂತ ದೊಡ್ಡ ಅಂತರದಲ್ಲಿ 2 ಪಂದ್ಯವನ್ನು ಗೆದ್ದರೂ ಕೂಡ ಅದು ಮೇಲೆ ಬರಬಹುದು. ಆದರೆ ಮೇಲಿನ ಎಲ್ಲ ಟೀಮ್ಗಳು ಕೂಡ ಸೋಲಬೇಕಾಗತ್ತೆ. ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ಎಲ್ಲೂ ಕೂಡ
ನೋಡಬೇಕು. ಆದರೆ ಡಿ ಸಿಗೆ ಆದಂಥ ಎರಡು ಪಂದ್ಯ ತುಂಬ ಸೆಟ್ ಬ್ಯಾಕ್ ಆಯಿತು ಮತ್ತು ರನ್ ರೇಟ್ ಆಗಲಿ ಮತ್ತು ಪಾಯಿಂಟ್ ಆಗಲಿ ಎರಡು ಪಂದ್ಯ ಗೆಲ್ಲಬಹುದಾದಂಥ, ಅಂದರೆ ಗೆದ್ದೇ ಬಿಟ್ಟು ಎನ್ನುವಂಥ ಹಂತದಲ್ಲಿ ಸೋತಂಥ ಎರಡು ಪಂದ್ಯ ಇದೆಯಲ್ಲ, ಅದು ಅತ್ಯಂತ ರೋಚಕವಾಗಿತ್ತು ಮತ್ತು ಅತ್ಯಂತ ಡಿ ಸಿಗೆ ಆ ಪಂದ್ಯವನ್ನು ಮರೀಲಿಕ್ಕಾಗಲ್ಲ. ಒಂದನೆಯ ಪಂದ್ಯ ಅದು ಮೂರನೇ ಪಂದ್ಯ, ಅಂದರೆ ನಂಬರ್ 1 ಹೇಳ್ತೇನೆ. ಮೂರನೆಯ ಪಂದ್ಯದಲ್ಲಿ ಡೇವಿಡ್ ಮಿಲ್ಲರ್ ಅವರು ಕಿಲ್ಲಿಂಗ್ ಆಟ ಆಡಿದ ಕಾರಣಕ್ಕಾಗಿ, ತಾನು ಗೆಲ್ಲಿಸ್ತೇನೆ ಎನ್ನುವಂಥ ಒಂದು ಹುಮ್ಮಸ್ಸಿಗೆ ಬಿದ್ದ ಕಾರಣಕ್ಕಾಗಿ ಡಿ ಸಿ ತಂಡ 1 ರನ್ನಿಂದ ಸೋಲತ್ತೆ. ಜಿ ಟಿ ವಿರುದ್ಧ 1 ರನ್ನಿಂದ ಸೋಲತ್ತೆ. ಹಾಗಾಗಿ ಆ ಪಂದ್ಯ ಡಿ ಸಿಗೆ ತುಂಬ ಮಾರಕವಾಗುತ್ತೆ ಮತ್ತು 2 ಅಂಕ ಹೋಗುತ್ತೆ. ಆ 2 ಅಂಕ ಬರಬಹುದಿತ್ತು. ಆ 2 ಅಂಕ ಹೋದ ಕಾರಣಕ್ಕಾಗಿ ಇದೀಗ ಪ್ಲೇ ಆಫ್ನಿಂದ ಹೊರಗೆ ಬರುವಂಥ ಎಲ್ಲ ಸಾಧ್ಯತೆ ಇದೆ. ಇನ್ನು 8ನೇ ಪಂದ್ಯದಲ್ಲಿ ಅದು ರನ್ ರೇಟನ್ನು ತುಂಬ ಮೇಲೆ ಕೆಳಗೆ ಮಾಡಿಬಿಟ್ಟು ಅದು RCB ವಿರುದ್ಧ 16 ಓವರ್ನಲ್ಲಿ 75 ರನ್ಗೆ ತಂದು ಎಲ್ಲ ವಿಕೆಟನ್ನು ಕಳ್ಕೊಳ್ಳುತ್ತೆ. ಅದಾದ ನಂತರ ಆ ಗುರಿಯನ್ನು ಬೆನ್ನತ್ತಿದಂಥ ನಮ್ಮ RCB ತಂಡ 6.3 ಓವರ್ನಲ್ಲಿ 6 ರನ್ನನ್ನು ಚೇಂಜ್ ಮಾಡಿ ಬಿಸಾಡುತ್ತೆ. ಹಾಗಾಗಿ ಆವಾಗ ರನ್ ರೇಟ್ ಇತ್ತಲ್ಲ, ಅದು ಪಾತಾಳ ಕುಸಿತು. ಆ ರನ್ ರೇಟನ್ನು ಮತ್ತೆ ಸರಿ ಮಾಡಬೇಕಂದ್ರೆ ಡಿ ಸಿ ತಂಡ ಕೂಡ ಇಂಥದೇ ಒಂದು ಉತ್ತಮವಾದ ಗೆಲುವನ್ನು ಸಾಧಿಸಬೇಕಾಗುತ್ತೆ. ಅದು ಎಷ್ಟು ಸಾಧ್ಯ, ಯಾಕಂದರೆ ಎಲ್ಲವೂ ಕೂಡ ಇದೀಗ ಪೈಪೋಟಿ ಬಿದ್ದಿದೆ. ಎಲ್ಲವೂ ಕೂಡ ಪ್ಲೇ ಆಫ್ ಹೋಗ್ಬೋದು. ಒಂದು 6 ರಿಂದ 7 ಟೀಮ್ ಪ್ಲೇ ಆಫ್ನ ಹತ್ತಿರ ಇದೆ. RCB, SRH, GT, ಪಂಜಾಬ್, CSK, RR, DC, KKR ಹೀಗೆ 8-9 ಟೀಮ್ಗಳು ಇಲ್ಲಿ LSG ಮತ್ತು ಮುಂಬೈ ಬಿಟ್ಟು ಎಲ್ಲವೂ ಕೂಡ ಪ್ಲೇ ಆಫ್ಗೆ ಹಾತೊರೆತಿದೆ. ಪ್ಲೇ ಆಫನ್ನು ತಲುಪುವುದೇನೋ ಅಂತ ಲೆಕ್ಕಾಚಾರ ಇದೆ ಮತ್ತು ಪ್ಲೇ ಆಫ್ಗೆ ತಲುಪ್ತೇನೋ ಅಂತ ಹುಮ್ಮಸ್ ಕೂಡ. ಹೀಗಾಗಿ ಇಲ್ಲಿ ಯಾರನ್ನು ಕೂಡ ಅಲ್ಲಗಳೆಯುವ ಹಾಗಿಲ್ಲ. ಆದರೆ ಇವತ್ತು ಆಡುವಂಥ ಒಂದು ಪಂದ್ಯದಲ್ಲಿ SRH ಮತ್ತು GT ತಂಡಗಳ ಪೈಕಿ ಒಂದು ಪ್ಲೇ ಆಫ್ಗೆ ಫಿಕ್ಸ್ ಆಗುತ್ತೆ. ಇನ್ನು 3 ಟೀಮ್ ಯಾವ್ದು ಹೋಗುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕು. ಆದರೆ ಡಿ ಸಿ ತಂಡ ಪ್ಲೇ ಆಫ್ಗೆ ಹೋಗಲ್ಲ. ಹಾಗಾಗಿ LSG, ಮುಂಬೈ ಮತ್ತು ಡಿ ಸಿ ತಂಡಗಳು ಆಲ್ಮೋಸ್ಟ್ ಪ್ಲೇ ಆಫ್ನಿಂದ ಹೊರಗೆ ಬಿದ್ದಿವೆ ಮತ್ತು 7 ತಂಡಗಳ ನಡುವೆ ಯಾರು ಬೇಕಾದರೂ ಪ್ಲೇ ಆಫ್ ಹೋಗ್ಬೋದು. ಯಾಕಂದರೆ ಪ್ಲೇ ಆಫ್ ಅಂದ ಕೂಡಲೇ 16 ಮತ್ತು 17 ಅಂಕ ಬೇಕೇ ಆಗುತ್ತೆ. RCBನೂ ಸೇಫ್ ಅಲ್ಲ, ಪಂಜಾಬ್ ಸೇಫ್ ಅಲ್ಲ, CSKನೂ ಸೇಫ್ ಅಲ್ಲ, RR ಸೇಫ್ ಅಲ್ಲ, DC ಸೇಫ್ ಅಲ್ಲ. DC ಅಂತ ಹೋಗಿದೆ. KKR ಕೂಡ ಸೇಫ್ ಅಲ್ಲ. ಆದರೆ KKR ಕೂಡ ಪ್ಲೇ ಆಫ್ಗೆ ಹೋಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ನೋಡಬೇಕು, ಇವತ್ತಿನ ಪಂದ್ಯದಲ್ಲಿ ಒಂದು ಫಿಕ್ಸ್ ಆಗುತ್ತೆ. GT ಅಥವಾ SRH ಪ್ಲೇ ಆಫ್ಗೆ ಹೋಗುವ ಮೊದಲ ತಂಡವಾಗಿ ಇವತ್ತು ಫಿಕ್ಸ್ ಆಗುತ್ತೆ. ಸಂಜೆ ತನಕ ಕಾಯಬೇಕು ಯಾರು ಗೆಲ್ತಾರಂತ. ಹಾಗಾಗಿ ಪಂಜಾಬ್ಗೆ ಇದೀಗ ಸತತ 4ನೇ ಸೋಲಾಗಿದೆ. ಮುಂದಿನ ಒಂದು ಸೋಲು ಅದನ್ನು ಪ್ಲೇ ಆಫ್ ಕನಸನ್ನು ನುಚ್ಚು ನೂರು ಮಾಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.